ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ದಿಸ್ ಈಸ್ ಸೆಕೆಂಡ್ ಡೇ ಇನ್ ಪ್ಯಾರಿಸ್. ನಾವು ಸೆಕೆಂಡ್ ಡೇ ರೆಡಿ ಆಗಿಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಈ ಮೆಟ್ರೋ ಸ್ಟೇಷನ್ ಹೆಸರು 8th May 1945 ಅಂತ. ಎದಕ್ಕೆ ಈ ಥರ ಹೆಸರು ಬಂತಪ್ಪ ಅಂದರೆ, ಅವತ್ತು ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗಿದ್ದ ದಿವಸ. ಅದ್ರ ಖುಷಿಗೆ ಈ ಸ್ಟೇಷನ್ಗೆ ಆ ಹೆಸರು ಹಾಕಿದ್ದಾರೆ. ನಾವು ಫಸ್ಟ್ ನೋಡಕ್ ಬಂದಿದ್ದು ಮ್ಯೂಸಿಯಂಗೆ. ಈ ಮ್ಯೂಸಿಯಂ ಹೆಸರು ಲೋರಾ ಮ್ಯೂಸಿಯಂ ಅಂತ. ಈ ಮ್ಯೂಸಿಯಂ ಅಲ್ಲಿ ದ ವರ್ಲ್ಡ್ ಫೇಮಸ್ ಮೊನಾಲಿಸಾ ಪೇಂಟಿಂಗ್ ಇದೆ ಅಂಡ್ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಟ್ ಮ್ಯೂಸಿಯಂ ಇನ್ ದ ವರ್ಲ್ಡ್. ಈ ಮ್ಯೂಸಿಯಂ ಅಲ್ಲಿ ಮೋರ್ ದ್ಯಾನ್ 4 lakh ಆರ್ಟ್ ವರ್ಕ್ಸ್ ಇದಾವೆ. ಈ ಮ್ಯೂಸಿಯಂ ನೋಡಕ್ಕೆ ಟ್ಯೂಸ್ಡೇ ದಿವಸ ಯಾವತ್ತು ಪ್ಲಾನ್ ಮಾಡಕ್ ಹೋಗಬೇಡಿ, ಯಾಕಂದ್ರೆ ಟ್ಯೂಸ್ಡೇ ದಿವಸ ಇದು ಕ್ಲೋಸ್ ಇರುತ್ತೆ. ಅದರ್ ದ್ಯಾನ್ ಟ್ಯೂಸ್ಡೇ ಆ್ಯಂಡ್ ಹಾಲಿಡೇಸ್ ನೀವು ಯಾವಾಗ ಬೇಕಾದರೂ ಈ ಮ್ಯೂಸಿಯಂ ನೋಡೋಕ್ಕೆ ಪ್ಲ್ಯಾನ್ ಮಾಡ್ಬೋದು. ನಾವು ಟ್ಯೂಸ್ಡೇ ದಿವಸ ವಿಸಿಟ್ ಮಾಡಿದ್ದಕ್ಕೆ ಅದು ಕ್ಲೋಸ್ ಇತ್ತು, ಸೊ ನಮಗೆ ಒಳಗಡೆ ಹೋಗಿ ನೋಡೋಕೆ ಆಗಲಿಲ್ಲ. ಅದಕ್ಕೆ ನಮಗೆ ಎಕ್ಸೈಟ್ಮೆಂಟು ಮಿಸ್ ಮಾಡ್ಕೊಂಡ್ವಿ. ಅದಕ್ಕೆ ನಾವು ಹೊರಗಡೆನೇ ಫೋಟೋ ಕ್ಲಿಕ್ ಮಾಡಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಬೇರೆ ಕಡೆ ನೋಡೋಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ಬಟ್ ಹೊರಗಡೆಯಿಂದನೂ ತುಂಬ ಚೆನ್ನಾಗಿದೆ. ಇಲ್ಲಿ ಗ್ಲಾಸ್ ಪಿರಾಮಿಡ್ ಮಾಡಿದ್ದಾರೆ ಎಂಟ್ರೆನ್ಸ್ಗೆ, ಅದು ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿಂದ ನಾವು ನೆಕ್ಸ್ಟ್ ವಿಸಿಟ್ ಮಾಡೋಕೆ ಹೊರಟಿದ್ದು ದ ವರ್ಲ್ಡ್ ಫೇಮಸ್ ಐಫೆಲ್ ಟವರ್ ನೋಡೋಕ್ಕೆ. ಮೆಟ್ರೋ ಲೈನ್ 6. ಈ ಮೆಟ್ರೋ ಲೈನ್ 6 ಇಂದ ನೀವು ಹೋದರೆ ಐಫೆಲ್ ಟವರ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವ್ಯೂನ ನೀವು ಇಲ್ಲಿ ಬಂದಾಗ ಮಿಸ್ ಮಾಡೋಕೆ ಹೋಗಬೇಡಿ. ಐಫೆಲ್ ಟವರಲ್ಲಿ ಏನಿದೆ ಮತ್ತು ಟಾಪ್ ಫ್ಲೋರಿಂದ ಪ್ಯಾರಿಸ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡ್ಬೇಕಂತ ನಾವು ಟಿಕೆಟ್ ತೊಗೊಂಡ್ಬಿಟ್ಟು ಹೊರಟ್ವಿ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು ನೀವು ಓನ್ಲಿ ಸೆಕೆಂಡ್ ಫ್ಲೋರ್ ತನಕ ಅಷ್ಟೇ ನೀವು ನೋಡಿಬಿಟ್ಟು ಬರ್ತೀನಿ ಅಂದರೆ ಅದ್ರ ಟಿಕೆಟ್ ಪ್ರೈಸು ಫುಲ್ ಲಿಫ್ಟಲ್ಲಿ ಹೋಗೋಕ್ಕೆ ಟಿಕೆಟ್ ಪ್ರೈಸು 23 euros 10 cents ಆಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀನಪ್ಪ ಅಂತಂದರೆ 14 euros 50 cents ಆಗುತ್ತೆ. ಟಾಪ್ ಫ್ಲೋರ್ವರೆಗೂ ವಿಸಿಟ್ ಮಾಡೋಕ್ಕೆ ಫುಲ್ ಗ್ರೌಂಡ್ ಫ್ಲೋರಿಂದ ನೀವು ಟಾಪ್ ಫ್ಲೋರಲ್ಲಿ ಲಿಫ್ಟಲ್ಲಿ ಹೋಗ್ತೀನಂದರೆ 36 euros 10 cents ಆಗುತ್ತೆ. ಸೆಕೆಂಡ್ ಫ್ಲೋರ್ವರೆಗೂ ಸ್ಟೆಪ್ಸಲ್ಲಿ ಹೋಗ್ಬಿಟ್ಟು ಅದು ಆದಮೇಲೆ ಲಿಫ್ಟಲ್ಲಿ ಹೋಗೋಕ್ಕೆ ಟಿಕೆಟ್ ಪ್ರೈಸು 27 euros 50 cents ಆಗುತ್ತೆ. ನಾವು ತಗೊಂಡಿದ್ದು 27 euros 50 cents ಟಿಕೆಟು. ಅಂದರೆ ಸೆಕೆಂಡ್ ಫ್ಲೋರ್ವರೆಗೂ ಸ್ಟೆಪ್ಸಲ್ಲಿ ಹೋಗಿ ಅದಾದಮೇಲೆ ನಾವು ಲಿಫ್ಟಲ್ಲಿ ಟಾಪ್ ಫ್ಲೋರ್ವರೆಗೂ ಹೋಗಬೇಕು. ನಾವು ಫುಲ್ ಎನರ್ಜಿ ಮತ್ತು ಜೋಶಲ್ಲಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗಲೇ ನಮಗೆ ಗೊತ್ತಾಗಿದ್ದು ನಾವು ಎಷ್ಟು ಎನರ್ಜೆಟಿಕ್ ಇದ್ದೀವಿ ಅಂತ. ಯಾಕಂದರೆ ಆ ಐಫೆಲ್ ಟವರ್ ಹೈಟು ಅಷ್ಟಿದೆ. ಸ್ಟೆಪ್ಸಲ್ಲಿ ಹೋಗ್ತಾ 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 ನಮಗೆ ತುಂಬ ಸುಸ್ತಾಗಿ ಹೋಗಿತ್ತು. ನೀವು ಫುಲ್ ಎನರ್ಜೆಟಿಕ್ ಆಗಿದ್ದೀರಪ್ಪ ಅಂತಂದರೆ ಸ್ಟೆಪ್ಸಲ್ಲಿ ಬನ್ನಿ, ಇಲ್ಲಾಂದರೆ ನೀವು ಫುಲ್ ಲಿಫ್ಟಲ್ಲಿ ಹೋಗೋಕ್ಕೆ ಟಿಕೆಟ್ ತೊಗೋಬೋದು. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಬಂದು ನಿಂತ್ಬಿಟ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕೆಲವೊಂದಿಷ್ಟು ಶಾಪ್ಸ್, ರೆಸ್ಟೋರೆಂಟ್ಸ್, ಕೆಫೇಸ್ ಸಿಗ್ತದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೈಟ್ ಎಷ್ಟಿದೆ ಅಂತ. ಇದು ನೀವು ನೋಡ್ತಿದ್ದೀರಲ್ಲ, ಇವೇ ಇಲ್ಲಿರೋಂಥ ಕೆಫೇಸ್ ಮತ್ತು ಶಾಪ್ಸು. ಇಲ್ಲಿ ನೀವು ಬರಬೇಕಾದ್ರೆ ನಿಮ್ಮ ಬ್ಯಾಗಲ್ಲಿ ವಾಟರ್ ಬಾಟಲ್ ಇಟ್ಕೊಂಬರೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ವಾಟರ್ ಬಾಟಲ್ ಪ್ರೈಸ್ ಕೇಳಿಬಿಟ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಜಸ್ಟ್ 1/2 liter ವಾಟರ್ ಬಾಟಲ್ಗೆ ಇಲ್ಲಿ 4 euros ಕೊಡಬೇಕು. ಅಂದರೆ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 400 to 450 rupees ಆಗುತ್ತೆ. ಇಲ್ಲಿ ನಾವು 5 euros ಕೊಟ್ಬಿಟ್ಟು ಒಂದು ಚಿಕ್ಕದಾಗಿರೋ ಪಾಪ್ಕಾರ್ನ್ ತೊಗೊಂಡ್ಬಿಟ್ಟು ತಿಂತ ಸೆಕೆಂಡ್ ಫ್ಲೋರಿಗೆ ಹೊರಟ್ವಿ. ಈ ಸೆಕೆಂಡ್ ಫ್ಲೋರಿಂದ ಕೂಡ ನಿಮಗೆ ಪ್ಯಾರಿಸ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಆ ಟಾಪ್ ಫ್ಲೋರಲ್ಲಿ ಹೋಗಿ ಪ್ಯಾರಿಸ್ ವ್ಯೂ ನೋಡೋಕ್ಕೆ ಅದೊಂದು ತುಂಬಾ ಎಕ್ಸೈಟ್ಮೆಂಟ್ ಬೇರೆನೇ ಇರುತ್ತೆ. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ಯಾವ ಥರ ಪ್ಯಾರಿಸಲ್ಲಿ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಈಗ ನಾವು ಸೆಕೆಂಡ್ ಫ್ಲೋರಿಂದ ಟಾಪ್ ಫ್ಲೋರ್ಗೆ ಹೋಗೋಕ್ಕೆ ಲಿಫ್ಟಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ 5 ರಿಂದ 6 ಲಿಫ್ಟ್ ಇದೆ. ಹೇಗೆ ಒಂದೊಂದು ಲಿಫ್ಟ್ ಬರುತ್ತೋ ಅದರಲ್ಲಿ ಒಂದೊಂದು ಲಿಫ್ಟಲ್ಲಿ 6 to 10 ಮೆಂಬರ್ಸ್ನ ಲಿಫ್ಟಲ್ಲಿ ಮೇಲ್ಗಡೆ ಟಾಪ್ ಫ್ಲೋರ್ಗೆ ಕಳಿಸ್ತಾರೆ. ಈ ಐಫೆಲ್ ಟವರ್ ಹೈಟ್ ಬಂದ್ಬಿಟ್ಟು ಫ್ರಮ್ ಗ್ರೌಂಡ್ ಟು ದ ಟಿಪ್ 330 meters ಆಗುತ್ತೆ. ಅಂದರೆ 1083 feet ಇದೆ ಇದ್ರ ಹೈಟು. ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಮೋರ್ ದ್ಯಾನ್ 2 years ಬೇಕಾಯಿತು. ಇದನ್ನು ಫುಲ್ಲಿ ಐರನ್ನಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ.
ಫೈನಲಿ ನಾವು ಟಾಪ್ ಫ್ಲೋರ್ಗೆ ಬಂದ್ವಿ. ಇಲ್ಲಿಂದ ವ್ಯೂ ಪ್ಯಾರಿಸ್ದು ತುಂಬ ಚೆನ್ನಾಗಿ ಕಾಣುತ್ತೆ, ನೋಡ್ತಿದ್ರಲ್ಲ ಈಗ ನೀವು. ಇವು ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಲೈವ್ ಆಗಿ ಅದನ್ನು ವ್ಯೂಸ್ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಆ ಎಕ್ಸೈಟ್ಮೆಂಟೇ ಬೇರೆ ಅದು ವ್ಯೂಸ್ ನೋಡೋಕ್ಕೆ ಇಲ್ಲಿ ಟಾಪ್ ಫ್ಲೋರಿಂದ. ಇಲ್ಲಿ ಟಾಪ್ ಫ್ಲೋರಲ್ಲಿ ಏನಪ್ಪ ಅಂದರೆ ಇಡೀ ವರ್ಲ್ಡಲ್ಲಿರೋ ಟಾಲೆಸ್ಟ್ ಬಿಲ್ಡಿಂಗ್ಸ್ ಅಥವಾ ಮಾನ್ಯುಮೆಂಟ್ಸ್ ಏನಿದಾವೆ ಎಲ್ಲನೂ ಕಂಪ್ಯಾರಿಸನ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ಯಾವ್ಯಾವ ಕಂಟ್ರಿದಲ್ಲಿ ಯಾವ್ಯಾವ ಥರ ಟಾಲೆಸ್ಟ್ ಬಿಲ್ಡಿಂಗ್ಸ್ ಇದೆ, ಏನು ಮಾನ್ಯುಮೆಂಟ್ಸ್ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಆ ಸ್ಕ್ರೀನಲ್ಲಿ ನಮ್ಮ ಇಂಡಿಯಾದ ಆಗ್ರಾ ತಾಜ್ ಮಹಲ್ ಮತ್ತು ನ್ಯೂ ಡೆಲ್ಲಿ ಅಲ್ಲಿರುವಂಥ ಒಂದು ಮಾನ್ಯುಮೆಂಟ್ನ ನೋಡಿ ನಮಗೆ ತುಂಬ ಖುಷಿ ಆಯಿತು. ಸೆಕೆಂಡ್ ಫ್ಲೋರ್ ಮತ್ತು ಟಾಪ್ ಫ್ಲೋರಲ್ಲಿ ಕೆಲವೊಂದು ಕಡೆ ನಿಮಗೆ ಟೆಲಿಸ್ಕೋಪ್ ಇಟ್ಟಿರ್ತಾರೆ, ಅದರಿಂದ ಕೂಡ ನೀವು ಇಲ್ಲಿ ಪ್ಯಾರಿಸ್ನ ಝೂಮ್ ಮಾಡಿ ನೋಡ್ಬೋದು. ಅದರಲ್ಲಿ ನೋಡೋಕ್ಕೆ ನಿಮಗೆ ಅದು ಕಾಸ್ಟ್ ಇರುತ್ತೆ, ನೀವು ಕಾಯಿನ್ಸ್ ಹಾಕಿಬಿಟ್ಟು ಅದರಲ್ಲಿ ನೀವು ವ್ಯೂಸ್ನ ನೋಡ್ಬೋದು. ಇಲ್ಲಿ ಇನ್ನೊಂದು ಫ್ಯಾಕ್ಟ್ ನಾವು ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂತಂದರೆ, ಈ ಪ್ಯಾರಿಸ್ ಟವರು ಯಾವಾಗಲೂ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ನೀವು ಅನ್ಕೋಬೋದು. ಈ ಪ್ಯಾರಿಸ್ ಟವರ್, ಐಫೆಲ್ ಟವರ್ನ ಎವ್ರಿ 7 ಇಯರ್ಸ್ಗೆ ರೀಪೇಂಟ್ ಮಾಡ್ತಾರೆ. ರೀಪೇಂಟ್ ಮಾಡೋಕ್ಕೆ ಎಷ್ಟು ಪೇಂಟ್ ಬೇಕಾಗುತ್ತೆ ಅಂತ ನೀವು ಕೇಳಿದರೆ ಶಾಕ್ ಆಗಿ ಹೋಗ್ತೀರಾ. ಇಟ್ ಟೇಕ್ಸ್ ಅರೌಂಡ್ 60 tons ಆಫ್ ಪೇಂಟ್ಸ್ ಟು ರೀಪೇಂಟ್ ದಿಸ್ ಐಫೆಲ್ ಟವರ್. ನೆಕ್ಸ್ಟ್ ನಾವು ಬಂದಿದ್ದು ಆರ್ಕ್ ಡೆ ಟ್ರಿಯಂಫ್ ಅಂತ ನೋಡೋಕ್ಕೆ. ಇದು ಒಂದು ಮ್ಯಾಸಿವ್ ಆರ್ಕು. ಇದನ್ನು ಫ್ರೆಂಚ್ ಆರ್ಮಿ ವಿಕ್ಟ್ರಿ ನೆನಪಿಗೋಸ್ಕರ ಕಟ್ಟಿದ್ರು. ಇದು ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ಅಂದರೆ, ನಮ್ಮ ಡೆಲ್ಲಿದಲ್ಲಿ ಇಂಡಿಯಾ ಗೇಟ್ ಇದೆಯಲ್ಲ, ಸೇಮ್ ಅದೇ ಥರ ಕಾಣಿಸುತ್ತೆ. ಆರ್ಕ್ ಡೆ ಟ್ರಿಯಂಫೆ ನೋಡ್ತಾ ಕತ್ಲಾಗಿ ಹೋಯಿತು. ಅಲ್ಲಿಂದ ನಾವು ನಮ್ಮ ರೂಮ್ಗೆ ರಿಟರ್ನ್ ಹೊರಟ್ವಿ. ನಾವು ಇಲ್ಲಿ ಸ್ಟೇ ಮಾಡೋಕ್ಕೆ ರೂಮ್ಗೆ 4 ಜನಕ್ಕೂ ಸೇರಿಬಿಟ್ಟು 170 euros ಪೇ ಮಾಡಿದ್ವಿ. ಇದೇ ನಮಗೆ ಚೀಪಲ್ಲಿ ಸಿಕ್ಕಿರೋಂಥ ರೂಮು. ನೀವು ರೂಮ್ಗೆಲ್ಲ ಬೇಕಪ್ಪ ಅಂತಂದರೆ ನೀವು ಕರೆಕ್ಟಾಗಿ ರೂಮ್ಗಳನ್ನ ಸರ್ಚ್ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಯಾವ ಥರ ಪ್ರೈಸಸ್ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಇದಾಗಿತ್ತು ನಮ್ದು 2 ದಿನದ ಪ್ಯಾರಿಸ್ ಟ್ರಿಪ್ಪು. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.